ಇನ್ನು ರೇಣುಕಾ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ಗೆ ಸಂಕಷ್ಟಗಳ ಸರಮಾಲೆ ಅಂತ ಹೇಳ್ಬೋದು. ಸಂಕಷ್ಟಗಳ ಸರಮಾಲೆ. ಚಾರ್ಜ್ ಶೀಟ್ ಸಲ್ಲಿಕೆಯಾದ ಬಳಿಕ ದರ್ಶನ್ಗೆ ಬೇಲ್ ಸಿಗುತ್ತಾ ಸಿಗಲ್ವಾ, ಇದು ಪ್ರಶ್ನೆ. ಈಗ ದರ್ಶನ್ಗೆ ಅಷ್ಟು ಸುಲಭವಾಗಿ ಜಾಮೀನು ಸಿಗೋದಿಲ್ವಾ? ಪೊಲೀಸ್ ಮೂಲಗಳ ಪ್ರಕಾರ ಅಷ್ಟು ಸುಲಭವಾಗಿ ಸಿಗಲ್ಲ ಅಂತ ಹೇಳಲಾಗ್ತಾ ಇದೆ. ಏನಿಲ್ಲ ಅಂದರೂ ಕನಿಷ್ಠ 6 ತಿಂಗಳು ಜೈಲಲ್ಲೇ ಫಿಕ್ಸ್ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ. A1 ಆಗ್ಬಿಟ್ರಂತೂ ಇನ್ನೂ ಕಷ್ಟ. ಈಗ A2ಗೂ ಸಿಗಲ್ಲ, ಏಕೆಂದರೆ 306 ಅಲ್ವಾ ಇದು ಅಫೆನ್ಸ್, ಕೊಲೆ, ಹಾಗಾಗಿ ಸಿಗಲ್ಲ. ಸೊ ಏನು ಹೇಳುತ್ತೆ ವಿಚಾರಗಳು, ಪೊಲೀಸ್ ಮೂಲಗಳು ಏನು ಹೇಳುತ್ತೆ ಅಂತಂದರೆ, ದರ್ಶನ್ ಜೈಲು ಸೇರಿ 3 ತಿಂಗಳಾಗ್ತಾ ಬಂತು. ಈಗಾಗಲೇ 3 ತಿಂಗಳಾಯಿತು. ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಿದ್ಧವಾಗಿದ್ದಾರೆ ಪೊಲೀಸರು. ಇವತ್ತು ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡ್ತಾರೆ. ಆಲ್ಮೋಸ್ಟ್ ಇವತ್ತು ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕ ದರ್ಶನ್ಗೆ ಬೇಲ್ ಸಿಗುತ್ತಾ? ಅವ್ರು ಅಪ್ಲೈ ಮಾಡ್ಕೋಬೇಕು, ಮಾಡಿದ್ರೂ ಸಿಗುತ್ತಾ ಅಂದರೆ, ದರ್ಶನ್ ಏನಾದರೂ A1 ಆದರೆ ಜಾಮೀನು ಸಿಗೋದೇ ಕಷ್ಟ. ಅಷ್ಟು ಸುಲಭವಾಗಿ ಜಾಮೀನು ಸಿಗಲ್ಲ ಅಂತ ಪೊಲೀಸ್ ಮೂಲಗಳು ಹೇಳ್ತಾ ಇವೆ. ಕೊಲೆ ಕೇಸಿನ ತನಿಖೆಯಲ್ಲಿ ಲೋಪದೋಷಗಳು ಯಾವುದೂ ಆಗದ ಹಾಗೆ ಎಚ್ಚರಿಕೆ ವಹಿಸಿದ್ದಾರೆ. ಏನೆಲ್ಲ ಎವಿಡೆನ್ಸ್ ಬೇಕೋ ಎಲ್ಲವನ್ನ ಸಂಗ್ರಹ ಮಾಡಿ ಇಟ್ಕೊಂಡಿದ್ದಾರೆ. ದರ್ಶನ್ ವಿರುದ್ಧ ಡಿಜಿಟಲ್ ಎವಿಡೆನ್ಸನ್ನು ಸ್ಟ್ರಾಂಗ್ ಮಾಡಿಕೊಂಡಿದ್ದಾರೆ ಖಾಕಿ ಪಡೆ. ಹೀಗಾಗಿ ಅಷ್ಟು ಸುಲಭವಾಗಿ ಜಾಮೀನು ಸಿಗೋದಿಲ್ಲ ಅಂತ ಪೊಲೀಸರು ಹೇಳ್ತಿದ್ದಾರೆ. ಏನಿಲ್ಲ ಅಂದರೂ ಕನಿಷ್ಠ ಇನ್ನೂ 6 ತಿಂಗಳು ಜೈಲಿನಲ್ಲೇ ಫಿಕ್ಸ್ ಆಗ್ತಾರೆ ದರ್ಶನ್. ಅದರ ಜೊತೆಗೆ ಪರಪ್ ನಗರದಲ್ಲಿ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗನ್ ಜೊತೆ ಫೋಟೋ ಇತ್ತಲ್ಲ, ಅದು ವೈರಲ್ ಆಯ್ತಲ್ಲ, ಅದು ಒಂದು ಕಷ್ಟ ಆಗುತ್ತೆ. ಈ ಫೋಟೋ ಕೂಡ ದರ್ಶನ್ ಜಾಮೀನಿನ ಮೇಲೆ ಪರಿಣಾಮ ಬೀರುತ್ತೆ. ಯಾಕೆಂದರೆ ಇವರಿಗೆ ರೌಡಿ ಶೀಟರ್ಗಳು ಪರಿಚಯ ಇದ್ದಾರೆ, ಸಾಕ್ಷಿ ನಾಶ ಮಾಡ್ಬೋದು, ಸಾಕ್ಷಿಗಳ ಮೇಲೆ ಬೆದರಿಕೆ ಹಾಕ್ಬೋದು. ಹಾಗಾಗಿ ಕೊಡಬೇಡಿ ಅಂತ ವಾದ ಮಾಡ್ತಾರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್.